ಹಲೋ ಎಲ್ಲರಿಗೂ ನಮಸ್ಕಾರ. ಕಲರವ ಟ್ಯುಟೋರಿಯಲ್ಸ್ನ ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನವೋದಯ ಎಂಟ್ರೆನ್ಸ್ ಎಕ್ಸಾಮ್ 2026-27 ಅಂದರೆ ಮುಂದಿನ ವರ್ಷದ 6ನೇ ತರಗತಿಯ ಪ್ರವೇಶಕ್ಕೆ ಈಗ ಇರ್ತಕ್ಕಂಥ 5ನೇ ತರಗತಿಯ ಮಕ್ಕಳು ಏನು ನವೋದಯ ಎಕ್ಸಾಮ್ನ ತಗೋಬೋದು ಅದ್ರ ಬಗ್ಗೆ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ನವೋದಯ ವಿದ್ಯಾಲಯ ಸಮಿತಿ ಇತ್ತೀಚೆಗೆ ಅಷ್ಟೇ ಪ್ರಾಸ್ಪೆಕ್ಟಸ್ನ ರಿಲೀಸ್ ಮಾಡಿದೆ. ಅಂದರೆ ಇದರಲ್ಲಿ ಎಕ್ಸಾಮ್ ಯಾವಾಗ ಬರುತ್ತೆ, ಅಪ್ಲಿಕೇಶನ್ ಯಾವಾಗ ಹಾಕಬೇಕು, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಮತ್ತು ಯಾವುದ್ಯಾವುದೆಲ್ಲ ನವೋದಯ ಸ್ಕೂಲ್ಸ್ ನಿಮಗೆ ಅವೈಲಬಲ್ ಇದೆ ಆ್ಯಂಡ್ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ನೋಡ್ತಾ ಹೋಗೋಣ. ನಿಮ್ಮ ಮಗು ಏನಾದರೂ ನವೋದಯ ಎಕ್ಸಾಮ್ನ ಪ್ರಿಪ್ರೇಷನ್ ಶುರು ಮಾಡಿದೆ ಅಂತಂದರೆ ಪ್ರೀವಿಯಸ್ ಎಕ್ಸಾಮ್ ಸಿಲೆಬಸ್ನ ಇಟ್ಕೊಂಡು ಪ್ರಿಪ್ರೇಷನ್ನ ಈ ಸಲ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ಸಲ ನವೋದಯ ಎಕ್ಸಾಮ್ಗೆ ಸಿಲೆಬಸ್ ಕೂಡ ಚೇಂಜ್ ಆಗಿದೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಡೀಟೇಲ್ ಆಗಿ ಏನೇನು ಸಿಲೆಬಸ್ ಇದೆ, ಯಾವಾಗ ಎಕ್ಸಾಮ್ ಇದೆ, ಅಪ್ಲಿಕೇಶನ್ ನೀವು ಯಾವಾಗ ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಈ ಪ್ರಾಸ್ಪೆಕ್ಟಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2027. ಇದ್ರ ಕೆಳಗಡೆ ಬಂದರೆ ಇಂಪಾರ್ಟೆಂಟ್ ಡೇಟ್ಸ್ನ ಇಲ್ಲೇ ಆಲ್ರೆಡಿ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಟು ಅಪ್ಲೈ ಈಸ್ 31/7/2026. ಅಂದರೆ ಈ ತಿಂಗಳ 31ನೇ ತಾರೀಕು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇದೆ. ಆ್ಯಂಡ್ ಡೇಟ್ ಆಫ್ ಎಕ್ಸಾಮ್ ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. 28/11/2026 ಈ ಸಲ ನವೋದಯ ಎಕ್ಸಾಮ್ ಇರುತ್ತೆ. ಅಂದರೆ ನವಂಬರ್ 28ಕ್ಕೆ ಎಕ್ಸಾಮ್ ಬರ್ತಾ ಇದೆ. ಸಲ ಡಿಸೆಂಬರ್ ಅಥವಾ ಜನವರಿಲಿ ಎಕ್ಸಾಮ್ ಇರ್ತಿತ್ತು. ಈ ಸಲ ನವಂಬರಲ್ಲೇ ಎಕ್ಸಾಮ್ ಇದೆ. ಅದ್ರ ಕೆಳಗಡೆ ನೀವು ಎಲಿಜಿಬಿಲಿಟಿನ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿದ್ರೆ ನೀವು ಏನು ನಿಮ್ಮ ಮಗುಗೆ ಎಲಿಜಿಬಿಲಿಟಿ ಇರಬೇಕು ಆ ಕ್ರೈಟೀರಿಯಾ ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಿ. ಯಾಕೆ ಅಂತಂದರೆ ಬಾರ್ನ್ ಬಿಟ್ವೀನ್ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಈ ಡೇಟ್ಸಲ್ಲಿ ನಿಮ್ಮ ಮಗು ಡೇಟ್ ಆಫ್ ಬರ್ತ್ ಇದೆ ಅಂತಂದರೆ ಅವ್ರು ಮಾತ್ರ ಅಪ್ಲಿಕೇಶನ್ನ ಹಾಕೋದಕ್ಕೆ ಎಲಿಜಿಬಿಲಿಟಿನ ಪಡ್ಕೊತಾರೆ. ಅದೇ ರೀತಿ ಕೆಳಗಡೆ ನೀವು ಈ ಡಾಕ್ಯುಮೆಂಟಲ್ಲಿ ನೋಡ್ತಾ ಹೋದರೆ ಸ್ಟೇಟ್ ವೈಸ್ ಜವಾಹರ್ ನವೋದಯ ವಿದ್ಯಾಲಯ ಎಷ್ಟಿದೆ, ನಿಮಗೆ ಎಷ್ಟು ಸ್ಕೂಲ್ಸ್ ಸಿಗುತ್ತೆ ನಿಮ್ಮ ಸ್ಟೇಟಲ್ಲಿ ಅನ್ನೋದೆಲ್ಲ ಡೀಟೇಲ್ಸ್ ಇದೆ. ನಾನು ಡೈರೆಕ್ಟಾಗಿ ನಿಮಗೆ ಡೇಟ್ಸ್ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಸೆಲೆಕ್ಷನ್ ಟೆಸ್ಟ್ 2027, ಎಕ್ಸಾಮ್ 28 ನವಂಬರ್ 2026 ಇದೆ ಅಂತ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಲಾಸ್ಟ್ ಡೇಟ್ ಟು ಸಬ್ಮಿಟ್ ದ ಆನ್ಲೈನ್ ಅಪ್ಲಿಕೇಶನ್ ಈಸ್ 31 ಜುಲೈ 2026. ಜುಲೈ 2026 31ನೇ ತಾರೀಕು ನೆನ್ಪಿಟ್ಕೊಳ್ಳಿ. ಅದ್ರ ಕೆಳಗಡೆ ಅಪ್ಲಿಕೇಶನ್ನೇ ನೀವು ಈ ವೆಬ್ಸೈಟ್ಗೆ ಹೋಗಿ ಹಾಕಬೇಕಾಗುತ್ತೆ. ಅದಕ್ಕೆ ಏನೇನು ಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಫೋಟೋಗ್ರಾಫ್ ಬೇಕು, ಸಿಗ್ನೇಚರ್ ಆಫ್ ದ ಪೇರೆಂಟ್, ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಆ್ಯಂಡ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಥವಾ ರೆಸಿಡೆನ್ಸ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಗೌರ್ಮೆಂಟ್ ಅಥಾರಿಟಿ, ಇಷ್ಟು ಬೇಕಾಗುತ್ತೆ. ಅದಾದಮೇಲೆ ನಾನು ನಿಮಗೆ ಸಿಲೆಬಸ್ ಏನು ಚೇಂಜ್ ಆಗಿದೆ, ಈ ಸಲ ಸಿಲೆಬಸ್ ಪ್ಯಾಟ್ರನ್ ಏನು ಅಥವಾ ಎಕ್ಸಾಮ್ ಪ್ಯಾಟ್ರನ್ ಏನು ಅನ್ನೋದನ್ನು ತೋರಿಸ್ತೀನಿ. ಡೈರೆಕ್ಟಾಗಿ ಎಕ್ಸಾಮ್ ಪ್ಯಾಟರ್ನ್ ಆ್ಯಂಡ್ ಸಿಲೆಬಸ್ಗೆ ಹೋಗೋಣ. ಈ ಡಾಕ್ಯುಮೆಂಟ್ ನಿಮಗೆ ಬೇಕು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಚೆಕ್ ಮಾಡಿ, ಲಿಂಕ್ನ ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು PDF ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಕಾಂಪೋಸಿಷನ್ ಆಫ್ ದ ಸೆಲೆಕ್ಷನ್ ಟೆಸ್ಟ್. ನಿಮ್ಮ ನವೋದಯ ಎಕ್ಸಾಮ್ ಟೆಸ್ಟು 2 hour ಡ್ಯೂರೇಷನ್ ಇರುತ್ತೆ. ಅಂದರೆ 2 hour ಇರುತ್ತೆ. ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1:30 ತನಕ ಎಕ್ಸಾಮ್ ನಡೆಯುತ್ತೆ. 3 ಸೆಕ್ಷನ್ಸ್ ಇರುತ್ತೆ. ಅದರಲ್ಲಿ ಎಲ್ಲ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಂತಂದರೆ ಅವರಿಗೆ ಆನ್ಸರ್ನ ಜಸ್ಟ್ ಮಾರ್ಕ್ ಮಾಡಬೇಕು ನಿಮ್ಮ ಮಕ್ಕಳು. ಯಾವುದೇ ರೀತಿಯ ಡಿಸ್ಕ್ರಿಪ್ಟಿವ್ ಆನ್ಸರ್ನ ಪ್ಯಾರಾಗಟ್ಲೆ ಬರೆಯೋಂಗಿಲ್ಲ ಇಲ್ಲಿ. ಇದೆಲ್ಲ MCQ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಟೋಟಲ್ ಎಷ್ಟು ಕ್ವಶನ್ಸ್ ಇರುತ್ತಪ್ಪ ಅಂದರೆ 80 ಕ್ವಶನ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ಗೆ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಇಲ್ಲಿ ಟೈಪ್ ಆಫ್ ಟೆಸ್ಟ್, ನಂಬರ್ ಆಫ್ ಕ್ವಶನ್ಸ್, ಮಾರ್ಕ್ಸ್ ಮತ್ತು ಡ್ಯೂರೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಮೆಂಟಲ್ ಎಬಿಲಿಟಿ ಟೆಸ್ಟ್ ಆ್ಯಂಡ್ EVS. ಈ ಸಲ ಸಿಲೆಬಸ್ಸಲ್ಲಿ EVS ಕೂಡ ಇನ್ಕ್ಲೂಡ್ ಆಗಿದೆ. ಇದನ್ನು ನೀವು ಗಮನ ಇಟ್ಟು ನೋಡಬೇಕು. ಸಲ ಮೆಂಟಲ್ ಎಬಿಲಿಟಿ ಅಷ್ಟೇ ಇತ್ತು, ಅರ್ಥಮೆಟಿಕ್ ಟೆಸ್ಟ್ ಇತ್ತು ಮತ್ತು ಲ್ಯಾಂಗ್ವೇಜ್ ಟೆಸ್ಟ್ ಇತ್ತು. ಈ ಸಲ EVSನ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ EVS ಈಸ್ ನ್ಯೂ ಥಿಂಗ್ ಆ್ಯಡೆಡ್ ಹಿಯರ್. ನೋಡ್ಬೋದು ನೀವು ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಬರುತ್ತೆ ಅಂದರೆ ಮೆಂಟಲ್ ಎಬಿಲಿಟಿನಲ್ಲಿ 20 ಬರುತ್ತೆ, EVSನಲ್ಲಿ ಕೂಡ 20 ಬರುತ್ತೆ. ಟೋಟಲ್ ಮಾರ್ಕ್ಸ್ ಮೆಂಟಲ್ ಎಬಿಲಿಟಿಗೆ 25, EVSಗೆ 25 ಕೊಡ್ತಾರೆ. 60 ನಿಮಿಷ ಡ್ಯೂರೇಷನ್ ಇರುತ್ತೆ ಇದನ್ನು ಆನ್ಸರ್ ಮಾಡೋದಕ್ಕೆ. ನೆಕ್ಸ್ಟು ಅರ್ಥಮೆಟಿಕ್ ಟೆಸ್ಟ್. ಅರ್ಥಮೆಟಿಕ್ ಟೆಸ್ಟ್ ಅಂತಂದರೆ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್. ಇದು 20 ಕ್ವಶನ್ ಇರುತ್ತೆ. 25 ಮಾರ್ಕ್ಸ್ಗೆ ಎವ್ಯಾಲ್ಯೂಯೇಷನ್ ನಡೆಯುತ್ತೆ. 30 ನಿಮಿಷದಲ್ಲಿ ಅದನ್ನು ಆನ್ಸರ್ ಮಾಡಬೇಕು. ನೆಕ್ಸ್ಟು ಲ್ಯಾಂಗ್ವೇಜ್ ಟೆಸ್ಟ್ ಅಂತಿದೆ. ಇದು ನೀವು ಯಾವ ಲ್ಯಾಂಗ್ವೇಜಲ್ಲಿ ಆನ್ಸರ್ ಮಾಡ್ತಿರ್ತೀರೋ ಅದರ ರಿಲೇಟೆಡ್ ಕ್ವಶನ್ಸ್. ಇದು 20 ಕ್ವಶನ್ಸ್ ಇರುತ್ತೆ. 25 ಮಾರ್ಕ್ಸ್ಗೆ ಟೋಟಲ್ 30 ಮಿನಿಟ್ಸ್. ಟೋಟಲ್ 2 hour ಎಕ್ಸಾಮ್ ನಡೆಯುತ್ತೆ. 100 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೀತೀರಾ. ನಂಬರ್ ಆಫ್ ಕ್ವಶನ್ಸ್ 80 ಇರುತ್ತೆ. ಇಲ್ಲಿ ನೆನ್ಪಿಟ್ಕೋಬೇಕು, EVS ಈ ಸಲ ಇನ್ಕ್ಲೂಡ್ ಆಗಿದೆ ಆ್ಯಂಡ್ ಮೆಂಟಲ್ ಎಬಿಲಿಟಿ ಪಾರ್ಟಲ್ಲಿ ಸಿಲೆಬಸ್ ಕಟ್ ಡೌನ್ ಆಗಿದೆ.
ಕೆಳಗಡೆ ನೋಡ್ಬೋದು ನೀವು ಇಲ್ಲಿ ಯಾವ ಥರ ನೀವು ಆನ್ಸರ್ ಮಾಡಬೇಕು OMR ಶೀಟಲ್ಲಿ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಓನ್ಲಿ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನ ಯೂಸ್ ಮಾಡಬೇಕಾಗುತ್ತೆ. ಇದೆಲ್ಲ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಎಕ್ಸಾಮ್ ಹತ್ರ ಬಂದಾಗ ನೋಡೋಣ. ABCD ಅಂತ ಕೊಟ್ಟಿರ್ತಾರೆ, ನೀವು ಈ ಥರ ಮಾರ್ಕ್ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಕೆಳಗಡೆ ಹೋದರೆ ನಿಮಗೆ ನೇಚರ್ ಆಫ್ ದ ಟೆಸ್ಟ್ ಅಂತಿದೆ. ಅಂದರೆ ನಿಮಗೆ ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ ಆ್ಯಂಡ್ ಯಾವ ರೀತಿ ಕ್ವಶನ್ಸ್ ಕೇಳಿರ್ತಾರೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಸೆಕ್ಷನ್ 1 ಏನು, ಮೆಂಟಲ್ ಎಬಿಲಿಟಿ ಟೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಅದರಲ್ಲಿ ದಿಸ್ ಇಸ್ ಎ ನಾನ್ ವರ್ಬಲ್ ಟೆಸ್ಟ್. ನಾನ್ ವರ್ಬಲ್ ಅಂತಂದರೆ ನಿಮಗೇನು ಕ್ವಶನ್ನ ಟೆಕ್ಸ್ಟ್ ಕೊಟ್ಟಿರಲ್ಲ, ಜಸ್ಟ್ ಇಮೇಜಸ್ ಕೊಟ್ಟಿರ್ತಾರೆ. ಆ ಪಿಕ್ಚರ್ಸ್ನ ನೋಡಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಪ್ಯಾಟ್ರನ್ ಪಾರ್ಟ್ 1 ಪ್ಯಾಟ್ರನ್ ಕಂಪ್ಲೀಷನ್ ಅಂತ ಇದೆ. ಇದು ಮೆಂಟಲ್ ಎಬಿಲಿಟಿ ಪಾರ್ಟ್ ಆಫ್ ದ ಪಾರ್ಟ್. ಅದರಲ್ಲಿ ಆಲ್ಫಾಬೆಟಿಕಲ್ ಆ್ಯಂಡ್ ನ್ಯೂಮರಿಕಲ್ ಪ್ಯಾಟ್ರನ್ಸ್ ಅನ್ನೋದು ಫಸ್ಟ್ ಥಿಂಗ್. ಈ ಥರ ಡೈರೆಕ್ಷನ್ಸ್ನ ಕೊಟ್ಟಿರ್ತಾರೆ ಆ್ಯಂಡ್ ಕ್ವಶನ್ ಕೂಡ ಈ ಥರ ಕೆಳಗಡೆ ಇದೆಯಲ್ಲ ಈ ಥರ ಇರುತ್ತೆ. ಆನ್ಸರ್ ಇದರಲ್ಲಿ 4ರಲ್ಲಿ ಯಾವುದು ಕರೆಕ್ಟ್ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಈ ಕ್ವಶನ್ಸು 1ರಿಂದ 4 ಕ್ವಶನ್ಸ್ ಈ ಥರದ್ದು ಇರುತ್ತೆ. ಇದು ಯಾವ ರೀತಿಯ ಕ್ವಶನ್ಸ್ ಅಂತಂದರೆ ಪ್ಯಾಟ್ರನ್ ಕಂಪ್ಲೀಷನ್ ಕ್ವಶನ್ಸ್. ಈ ಪ್ಯಾಟ್ರನ್ನ ಕಂಪ್ಲೀಟ್ ಮಾಡಬೇಕು. ಅದ್ರ ಕೆಳಗೆ ನೋಡಿದ್ರೆ ನೀವು ಪಾರ್ಟ್ 2 ಫಿಗರ್ ಸೀರೀಸ್ ಕಂಪ್ಲೀಷನ್ ಇದೆ. ಇದು ಕೂಡ ಮೆಂಟಲ್ ಎಬಿಲಿಟಿನಲ್ಲಿ ಬರ್ತಕ್ಕಂಥದ್ದು. 5ರಿಂದ 8 ಕ್ವಶನ್ಗಳು, 5ರಿಂದ 8 ನಂಬರಿನ ಕ್ವಶನ್ಗಳು, ಅಂದರೆ ಟೋಟಲ್ 4 ಕ್ವಶನ್ನು ಫಿಗರ್ ಸೀರೀಸ್ ಕಂಪ್ಲೀಷನ್ ಮೇಲೆ ಇರುತ್ತೆ ಈ ಥರ. ನೆಕ್ಸ್ಟ್ ಜಿಯೋಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್ ಅಂತ ಒಂದಿದೆ. ಇದು ಟ್ರಯಾಂಗಲ್, ಸ್ಕ್ವೇರ್ ಅಥವಾ ಸರ್ಕಲ್ ಮೇಲೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಟ್ ಆಫ್ ದ ಫಿಗರ್ ಕೊಟ್ಟಿರ್ತಾರೆ, ಇನ್ನು ಉಳಿದಿದ್ದನ್ನು ನೀವು ಜಾಯಿನ್ ಮಾಡಿ ಕಂಪ್ಲೀಟ್ ಫಿಗರ್ನ ಮಾಡಬೇಕು. ಇದು 9ರಿಂದ 11. ನೆಕ್ಸ್ಟ್ ನೋಡಿದ್ರೆ ಪಾರ್ಟ್ 4 ಏನಪ್ಪ ಅಂದರೆ ಮಿರರ್ ಇಮೇಜ್ ಮತ್ತು ವಾಟರ್ ಇಮೇಜಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದರಲ್ಲಿ ಕ್ವಶನ್ ನಂಬರ್ 12ರಿಂದ 16 ತನಕ ಬರುತ್ತೆ. ಇಲ್ಲಿ ಮಿರರ್ ಕೊಟ್ಟಿರ್ತಾರೆ, ಈ ಮಿರರ್ನ ನೋಡಿ ಈ ಮಿರರಲ್ಲಿ ಯಾವ ಥರ ಇದು ಡಿಸ್ಪ್ಲೇ ಆಗುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟು ಎಂಬೆಡೆಡ್ ಫಿಗರ್ ಅನ್ನೋದು ಪಾರ್ಟ್ 5 ಆಫ್ ದ ಮೆಂಟಲ್ ಎಬಿಲಿಟಿ. ಇದರಲ್ಲಿ ಕ್ವಶನ್ ನಂಬರ್ 17ರಿಂದ 20 ತನಕ ಎಂಬೆಡ್ ಫಿಗರ್ ಬರುತ್ತೆ. ಈ ಎಂಬೆಡ್ ಫಿಗರ್ ಕ್ವಶನ್ಸ್ನು ಕೂಡ ಅದೇ ರೀತಿ ಆನ್ಸರ್ ಮಾಡಬೇಕು. ಇದಿಷ್ಟು ಮೆಂಟಲ್ ಎಬಿಲಿಟಿ ಆಯಿತು. ಈಗ 21ರಿಂದ 40 ತನಕ ಇರೋದು ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಇದು ಹೊಸದಾಗಿ ಆಡ್ ಆಗಿರ್ತಕ್ಕಂಥ ನ್ಯೂ ಸಿಲೆಬಸ್ ನವೋದಯ ಎಂಟ್ರೆನ್ಸ್ ಎಕ್ಸಾಮಲ್ಲಿ. ಇದನ್ನು ನೋಡ್ತಾ ಹೋಗಬೇಕು ಯಾವ್ಯಾವ ರೀತಿ ಕ್ವಶನ್ಸ್ ಇದರಲ್ಲಿ ಬರುತ್ತೆ ಅಂತ ನೋಡಿದ್ರೆ, ದ ಟೆಸ್ಟ್ ಕನ್ಸಿಸ್ಟ್ ಆಫ್ 20 ಕ್ವಶನ್ಸ್ ಕಂಟೈನಿಂಗ್ 15 MCQs ಆ್ಯಂಡ್ 1 ಪ್ಯಾಸೇಜ್ ಬೈ 5 ಕ್ವಶನ್ಸ್. ಅಂದರೆ 20 ಕ್ವಶನ್ನು ಟೋಟಲ್ EVS ಇಂದ ಬರ್ತಕ್ಕಂಥದ್ದು. ಅದರಲ್ಲಿ 15 MCQ ಬೇಸ್ಡ್ ಇದ್ದರೆ ಇನ್ನು ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದರಿಂದ 5 ಕ್ವಶನ್ ಬರುತ್ತೆ. ನೋಡಿ, EVS ಟೇಕ್ಸ್ ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಇಂಟಿಗ್ರೇಟಿಂಗ್ ಬೇಸಿಕ್ ಕಾನ್ಸೆಪ್ಟ್ಸ್ ಫ್ರಮ್ ಸೈನ್ಸ್, ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಎಜುಕೇಷನ್. ಇವು ಮೂರನ್ನು ಸೇರಿಸಿ ನಿಮಗೆ EVS ಕ್ವಶನ್ಸ್ನ ಕೊಡಲಾಗಿರುತ್ತೆ. ಇದರಲ್ಲಿ ಏನೇನಪ್ಪ ಇರುತ್ತೆ, ನ್ಯಾಚುರಲ್ ವರ್ಲ್ಡ್ ಅಂದರೆ ಟ್ರಾನ್ಸ್ಪೋರ್ಟೇಷನ್, ರಿವರ್ಸ್, ಮೌಂಟೈನ್ಸ್, ಪ್ಲ್ಯಾಂಟ್ಸ್, ಅನಿಮಲ್ಸ್ ಬಗ್ಗೆ ಗೊತ್ತಿರಬೇಕು ಮಕ್ಕಳಿಗೆ, ಆ್ಯಂಡ್ ಲ್ಯಾಂಡ್, ವಾಟರ್, ನ್ಯಾಚುರಲ್ ಡಿಸಾಸ್ಟರ್ಸ್, ಟೈಪ್ ಆಫ್ ಹೌಸಸ್, ಶೆಲ್ಟರ್ಸ್, ಇದೆಲ್ಲ ಅವರು EVS ಅಲ್ಲಿ ಓದಿರ್ತಕ್ಕಂಥ ಸಿಲೆಬಸ್ಸೇ ಆಗಿದೆ. ಅದರ ಜೊತೆಗೆ ಹ್ಯೂಮನ್ ಬಾಡಿ ಗೊತ್ತಿರಬೇಕು, ಫುಡ್, ನ್ಯೂಟ್ರಿಯೆಂಟ್ಸ್, ಹೈಜೀನ್ ಅದ್ರ ಬಗ್ಗೆ. ಅದಾದಮೇಲೆ ಸೈನ್ಸ್ ಇನ್ ಡೈಲಿ ಲೈಫ್ ಅಂತ ಕೊಟ್ಟಿದ್ದಾರೆ. ಫುಡ್ ಪ್ರಿಸರ್ವೇಷನ್, ವಾಟರ್ ಪೊಲ್ಯೂಷನ್ಸ್ ಬಗ್ಗೆ ಎಲ್ಲ ಇದೆ. ನೆಕ್ಸ್ಟು ಸೋಷಿಯಲ್ ಸರೌಂಡಿಂಗ್ಸ್, ಅವರ ಸುತ್ತಮುತ್ತ ಏನೇನಿದೆ, ಅವರ ದೇಶದಲ್ಲಿ ಏನಿದೆ, ಸ್ಟೇಟಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ 4 ಪಾಯಿಂಟ್ ಕೊಟ್ಟಿದ್ದಾರೆ. ಈ 4 ಪಾಯಿಂಟಿನ ಮೇಲೆ EVS ಕ್ವಶನ್ಸ್ ಬರುತ್ತೆ. ಇದು EVS ಅಲ್ಲಿ ಇರ್ತಕ್ಕಂಥ ಸಿಲೆಬಸ್. ನೆಕ್ಸ್ಟ್ ಸ್ಯಾಂಪಲ್ ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಡ್ಯೂರಿಂಗ್ ದ ವಾಟರ್ ಸೈಕಲ್, ವಾಟ್ ಈಸ್ ದ ಪ್ರೋಸೆಸ್ ಕಾಲ್ಡ್ ವೆನ್ ಸನ್ ಹೀಟ್ಸ್ ಅಪ್ ವಾಟರ್ ಇನ್ ರಿವರ್ಸ್ ಆ್ಯಂಡ್ ಓಷನ್ ಟರ್ನ್ಡ್ ಇನ್ ಟು ವೇಪರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎವಾಪರೇಷನ್ ಈಸ್ ದ ಆನ್ಸರ್. ಈ ಥರ ಕ್ವಶನ್ಸ್ ಇರುತ್ತೆ ಅನ್ನೋದನ್ನು ಕೂಡ EVS ಅಲ್ಲಿ ಅವರು ತೋರಿಸಿದ್ದಾರೆ. ಅದ್ರ ಜೊತೆಗೆ ಪ್ಯಾಸೇಜ್ ಯಾವ ಥರ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು. ಪ್ಯಾಸೇಜ್, ದ ಸ್ಟೋರಿ ಆಫ್ ಗ್ಯಾಡಿ ಸಿಸರ್ ಅಂತ ಕೊಟ್ಟಿದ್ದಾರೆ. ಇದು ಒಂದು ಪ್ಯಾಸೇಜ್, ಇಲ್ಲಿಂದ ಇಲ್ಲಿ ತನಕ ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್. ಈ ಪ್ಯಾಸೇಜ್ನ ನೋಡಿ ಮಕ್ಕಳು ನೆಕ್ಸ್ಟ್ 5 ಕ್ವಶನ್ನ ಆನ್ಸರ್ ಮಾಡಬೇಕಾಗುತ್ತೆ. ಆ ಪ್ಯಾಸೇಜಲ್ಲೇ ಆನ್ಸರ್ ಇರುತ್ತೆ. ಕೆಲವೊಂದ್ಸಲಿ ಅದರಲ್ಲಿ ಪ್ಯಾಸೇಜಿಂದ ಅರ್ಥ ಮಾಡಿಕೊಂಡು ಥಿಂಕ್ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ಇದು ಸೆಕ್ಷನ್ 1 ಆಯಿತು. 20 ಕ್ವಶನ್ ಮೆಂಟಲ್ ಎಬಿಲಿಟಿಯಿಂದ, ಇನ್ನು 15 ಕ್ವಶನ್ MCQ ಬೇಸ್ಡ್ ಡೈರೆಕ್ಟ್ EVS ಮೇಲೆ ಇರುತ್ತೆ. ಇನ್ನು 5 ಕ್ವಶನ್ಸ್ ಅದರಲ್ಲೇ ಪ್ಯಾಸೇಜ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇದಾದಮೇಲೆ ಸೆಕ್ಷನ್ 2 ಅರ್ಥಮೆಟಿಕ್ ಟೆಕ್ಸ್ಟ್ ಆಗಿದೆ. ಅರ್ಥಮೆಟಿಕ್ ಟೆಸ್ಟಲ್ಲಿ ಏನೇನು ಸಿಲೆಬಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಹೋಗ್ಬೋದು ನೀವು. ನಂಬರ್ ಸಿಸ್ಟಮ್, ಅದಾದಮೇಲೆ ಫಂಡಮೆಂಟಲ್ ಆಪ್ರೇಷನ್ಸ್ ಆನ್ ಹೋಲ್ ನಂಬರ್ ಆ್ಯಂಡ್ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಇನ್ಕ್ಲೂಡಿಂಗ್ ದರ್ ಪ್ರಾಪರ್ಟೀಸ್. ಅದಾದಮೇಲೆ ಇಲ್ಲಿ ಮ್ಯಾಥ್ಸ್ದು ಡೀಟೇಲ್ ಆಗಿ ಅವರು ಕೊಡ್ತಾ ಹೋಗಿದ್ದಾರೆ. 9 ಪಾಯಿಂಟ್ಸ್ ಇದೆ, ನೀವು ನೋಡ್ಕೋಬೇಕಾಗತ್ತೆ. ಅದರಲ್ಲಿ ಕೂಡ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಕ್ವಶನ್ ಬರಬಹುದು ಅಂತ. ಸೆಕ್ಷನ್ 3 ಬಂದು ಲ್ಯಾಂಗ್ವೇಜ್ ಟೆಸ್ಟ್. ಲ್ಯಾಂಗ್ವೇಜ್ ಟೆಸ್ಟ್ ಅಂತಂದರೆ
ನೀವು ಇಂಗ್ಲೀಷ್ ಅಥವಾ ಕನ್ನಡ ಅಥವಾ ತಮಿಳ್ ತೆಲುಗು ಹಿಂದಿ ಯಾವ್ದು ತೊಗೊಂಡಿರ್ತೀರೋ ಅದ್ರ ರಿಲೇಟೆಡ್ ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜ್ನ ನೋಡಿ ಎಗೈನ್ ಆನ್ಸರ್ ಮಾಡಬೇಕು. ಇಲ್ಲಿ ನೋಡಿ ಪ್ಯಾಸೇಜ್ ಕೊಟ್ಟಿದ್ದಾರೆ, ಇದು ಇಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ಪ್ಯಾಸೇಜ್. ಇದನ್ನು ಓದಿ ಮಕ್ಕಳು ಕೆಳಗಡೆ ಇರ್ತಕ್ಕಂಥ 5 ಪ್ರಶ್ನೆಗಳಿಗೆ ಆನ್ಸರ್ನ ಮಾಡಬೇಕು. ಇದಾದಮೇಲೆ ಕೂಡ ನಿಮಗೆ ಇಲ್ಲಿ ಸಮ್ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಫಾರ್ ಸಬ್ಮಿಟಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇದನ್ನು ಕೂಡ ನೋಡಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ಸಲದ ಹೈಲೈಟ್ ಏನಪ್ಪ ಅಂತಂದರೆ EVS ಆ್ಯಡ್ ಆಗಿದೆ. ಆ್ಯಂಡ್ EVS ಅಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಕೂಡ ಈ ಡಾಕ್ಯುಮೆಂಟಲ್ಲಿ ನಾನು ತೋರಿಸಿದ್ದೀನಿ. ಇದನ್ನು ಇನ್ನೊಂದ್ಸಲಿ ನೀವು ಬೇಕು ಅಂತಂದರೆ ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಕಂಪ್ಲೀಟ್ ಡಾಕ್ಯುಮೆಂಟ್ನ ನೋಡಿ, ಸೊ ದಟ್ ನಿಮ್ಮ ಮಗುಗೆ ಪ್ರಿಪ್ರೇಷನ್ ಮಾಡಿಸೋದಕ್ಕೆ ಅನುಕೂಲ ಆಗುತ್ತೆ. ಕಲರವ ಟ್ಯುಟೋರಿಯಲ್ಸಿಂದ ಆನ್ಲೈನ್ ಲೈವ್ ಕ್ಲಾಸಸ್ ನಡೀತಾ ಇದೆ. ಹೊಸ ಬ್ಯಾಚ್ ಜುಲೈ 12ನೇ ತಾರೀಕಿಂದ ಶುರು ಆಗ್ತಿದೆ. ಒಂದು ಬ್ಯಾಚ್ ಆಲ್ರೆಡಿ ರನ್ ಆಗ್ತಿದೆ. ಅದರಲ್ಲಿ ನಾವು ಹೊಸ ಸಿಲೆಬಸ್ ಪ್ರಕಾರ ಅವರಿಗೆ ಕ್ಲಾಸಸ್ನ ನಡೆಸ್ತಾ ಇದ್ದೀವಿ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಡೀಟೇಲ್ಸ್ನ ಪಡ್ಕೋಬೋದು. ಥ್ಯಾಂಕ್ ಯು.